ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ಒಂದು ಚಾಲೆಂಜ್ ಮಾಡಕ್ ಹೋಗ್ತಾ ಇದ್ದೀನಿ. ಬೆಂಗಳೂರು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಮಾಡಿದ್ದಾರೆ. ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ನಾನು ಈ ಚಾಲೆಂಜಿಗೆ ಕೈ ಹಾಕ್ತಿದ್ದೀನಿ. ಏನು ನನ್ನ ಕೈಲಿ ಆಗುತ್ತೋ ಇಲ್ವೋ ಎಲ್ಲ ಪ್ರತಿಯೊಂದು ಹೋಟ್ಲಿಗೆ ಹೋಗಿ, ಇವಾಗ ಇಲ್ಲಿ ಹಿಂದ್ಗಡೆ ಹೋಟ್ಲುಗಳಿದಾವೆ 3-4, ಆ ಹೋಟ್ಲಿಗೆ ಹೋಗಿ ನಾನು ಫ್ರೀಯಾಗಿ ಊಟ ಕೇಳ್ಬೇಕು. ಅವ್ರು ಊಟ ಕೊಡ್ತಾರೋ ಇಲ್ವೋ. ಇವಾಗ ಟೈಮು 11:16 ಆಗಿದೆ. ಇವಾಗ ಕೇಳೋಣಂತೆ ಇವಾಗ ತಿಂಡಿ ಟೈಮ್ ಆಗಿದೆ. ಇವಾಗ ಹೋಗಿ ಎಲ್ಲ ಹೋಟ್ಲಿಗೆ ಹೋಗಿ ಇವಾಗ ಫ್ರೀಯಾಗಿ ಕೇಳ್ಬೇಕಂತ ಇದ್ದೀನಿ. ಈ ಚಾಲೆಂಜ್ ನನ್ನ ಕೈಲಿ ಆಗುತ್ತೋ ಇಲ್ಲ ನೋಡೋಣ ಬನ್ನಿ. ಇವಾಗ ಒಂದು ಹೋಟ್ಲ್ ಐತೆ, ತಿಂಡಿ ಹೋಟ್ಲು, ಇಲ್ಲ ಇಡ್ಲಿ ವಡೆ ಎಲ್ಲ ಸಿಗ್ತಾಯಿದೆ. ಅಲ್ಲೋಗಿ ಈಗ ಒಂದು ಫಸ್ಟ್ ಅವಕ್ಕೆ ಕೇಳ್ತೀನಿ, ನೋಡೋಣ ಈಗ ಏನಂತಾರೆ, ಕೇಳೋಣ ಬನ್ನಿ. ನಿಮ್ಗೇನು ಅಭ್ಯಂತರ ಇಲ್ಲ ವಿಡಿಯೋ ಮಾಡ್ಬೋದಾ? ಅದೇ ಅಕ್ಕ, ಈಗ ನಾನು ಒಂದು ಚಾಲೆಂಜ್ ಮಾಡ್ತಿದ್ದೆ. ಈಗ ಫ್ರೀಯಾಗಿ ತಿಂಡಿ ಕೊಡ್ತೀರಾ ಅಂತಂದು. ಈಗ ನಾನು ಏನಾರು ಒಂದು ಕೆಲಸ ಮಾಡ್ಕೊಡ್ತೀನಿ ನಿಮಗೆ. ಅದ್ರ ಬದಲಾಗಿ ನೀವು ದುಡ್ಡು ಕೊಡೋ ಬದಲಿ ನೀವೇನೋ ಒಂದು ಊಟ ಕೊಡ್ಬೋದಾ? ಕೊಡ್ತೀರಾ? ಈಗ ಏನು ಕೆಲಸ ಇದೆ ಅಕ್ಕ ನಿಮ್ಮಲ್ಲಿ? ಏನು ಕೆಲಸ ಇಲ್ಲ, ತಿಂಡಿ ತಿಂದು ಹೋಗ್ಬೋದು. ಏನು ಕೆಲಸ ಇಲ್ಲ, ತಿಂಡಿ ತಿಂದು ಹೋಗ್ಬೋದು. ಕೆಲಸ ಮಾಡಿದ್ರೆ ಅಷ್ಟೇ. ಏನಿಲ್ಲ, ಪಡ್ ಹಾಕ್ರಿ. ಪಡ್ ಹಾಕ್ಬೋದಾ? ಹಾಕಿ. ಓಕೆ ಗೈಸ್, ಇವಾಗ ಇಷ್ಟು ಸುಲಭವಾಗಿ ಅವತ್ತಾರ ಒಪ್ಕೊಂತಾರ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ನೋಡೋಣ ಬನ್ನಿ. ಈಗ ಫಸ್ಟ್ ಕೆಲಸ ಮಾಡಿ ಮುಂದಿನ ನೋಡೋಣ ಬನ್ನಿ. I'm here and I'm feeling exaggerated, that's what you assume. The story's over now, I must conclude. I am conflicted, watching where I step still, hanging in the balance. Not the life I want to live, I want to take it all. Standing tall, fear I weighed the person you are. Oh, ಇಷ್ಟೊತ್ತು ಪಡ್ಡು ಹಾಕಿದೆ. ಅಂದರೆ ಫಸ್ಟ್ ಟೈಮ್ ಹಾಕಿದ್ದು. ಅಂದರೆ ಅಕ್ಕನ ಸ್ವಲ್ಪ ಹೇಳ್ಕೊಟ್ರು. ನನಗೂ ಫಸ್ಟ್ ಟೈಮು ಅಂದರೆ ಒಂಥರ ಇದು ಗಾಬರಿ ಆಯಿತು ಗೈಸ್. ಯಾಕಂತಂದರೆ ಇದು ಫಸ್ಟ್ ಟೈಮ್ ನಾನು ಈ ಥರ ಕೆಲಸ ಮಾಡಿದ್ದು. ಹಂಗಾಗಿ ಅಕ್ಕ ನಿಮಗೇನೋ ಬೇಜಾರಿಲ್ವಾ? ಏನೇ ಬೇಜಾರಿಲ್ಲ, ಹೇಳ್ಕೊಟ್ರೆ ಕಲಿತೀವಿ ಎಂದ್ರೆ ಹೇಳ್ಕೊಡೋದೆ. ಅಂದರೆ ಗೈಸ್, ಇದು ಒಂಥರ ಎಕ್ಸಾಂಪಲ್ ಅಂತಂದರೆ, ಈಗ ದುಡ್ಡು ಎಲ್ಲ ದುಡ್ಡೇ ಜೀವನ ಅಂತ ಅನ್ಕೊಂಡ್ಬಿಟ್ಟಾರೆ ಇವಾಗೆಲ್ಲ. ಹಂಗಾಗಿ ದುಡ್ಡು ಇಲ್ದೇನೋ ಜೀವನ ಮಾಡ್ಬೋದಾ, ಕೆಲಸ ಮಾಡಿನೋ ಜೀವನ ಮಾಡ್ಬೋದಾ, ಒಂದು ಮನುಷ್ಯನಿಗೆ ಟ್ಯಾಲೆಂಟ್ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಅಂತಂದು ಒಂದು ಎಕ್ಸಾಂಪಲ್ ತೋರಿಸಿದೆ ಅಷ್ಟೇ. ಅಕ್ಕ ಈಗ ತಿಂಡಿ ತಿನ್ಬೋದಾ ಅಕ್ಕ? ತಿನ್ನಿ, ಕೆಲಸ ಮಾಡಿದ್ರೆ ತಿನ್ನೋದೇ. ಆಯ್ತು ತಿನ್ನಿ ಗೈಸ್. ಇವಾಗ ತಿಂಡಿ ತಿನ್ನೋಣ ಬನ್ನಿ. ಗೈಸ್ ನೋಡ್ತಿರ್ಬೋದು ನೀವು, ತಿಂಡಿ ಹಾಕ್ಕೊಟ್ಟಿದ್ದಾರೆ. ಇವಾಗ ತಿಂಡಿ ಮಾಡೋಣ ಬನ್ನಿ. ಅಂದರೆ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಕೆಲಸ ಮಾಡಿ ತಿಂದರೆ ಎಷ್ಟೋ ತೃಪ್ತಿ ಇರುತ್ತೆ. ಅದು ಇವಾಗ ನನಗೆ ಇವಾಗ ಗೊತ್ತಾಯಿತು. ಅಕ್ಕನೂ ಸ್ವಲ್ಪ ಹೇಳ್ಕೊಟ್ರು. ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಹೇಳ್ಕೊಡೋದಕ್ಕೆ. ಬನ್ನಿ ಗೈಸ್ ತಿನ್ನೋಣ. over the edge. Feel like I'm floating through the air.
2 hours later. ನೀವು ಆಗ್ಲೇ ನೋಡ್ದಂಗೆ ಬೆಳಿಗ್ಗೆ ತಿಂಡಿ ಮಾಡಿದ್ದು ನೋಡಿದ್ರಿ ನೀವು. ಅವಕ್ಕ ಒಳ್ಳೇದಿತ್ತು, ಹೆಂಗೋ ನಮಗೆ ಬೆಳಿಗ್ಗೆ ಒಂದು ಊಟ ಆದ್ರೂ ಆಯ್ತು. ಇವಾಗ ಮಧ್ಯಾಹ್ನ ಬಂದಿದ್ದೀವಿ ಕಾತ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂತಂದು. ಇವಾಗ ಇಲ್ಲೊಂದು ಹೋಟ್ಲು ನೋಡಿದ್ವಿ, ಇಲ್ಲೊಂದು ಹೋಟ್ಲಿಗೆ ಹೋಗೋಣ, ಏನಂತಾರೆ ನೋಡೋಣ ಕೇಳೋಣ. ನಮಗಂತೂ ಫುಲ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಕೇಳೋಣಂತೆ, ಅವ್ರು ಹ್ಞೂ ಅಂತಾರ ಇಲ್ಲ ಅಂತಾರ ನೋಡೋಣಂತೆ. ಫಸ್ಟ್ ಅಲ್ಲಿ ಹೋಗಿ ಅವ್ರು ಏನಂತಾರ ಕೇಳೋಣ ಬನ್ನಿ. ಗೈಸ್ ಇದೇ ಹೋಟ್ಲು. ಇವಾಗ ಅವ್ರು ನೋಡ್ತಿದಾರೆ ಏನಂತಾರ ಗೊತ್ತಾಗ್ತಿಲ್ಲ, ಹೋಗೋಣ ಬನ್ನಿ. ವಿಡಿಯೋ ಮಾಡ್ಬೋದು ಅಭ್ಯಂತರ. ಎಲ್ಲಿದೆ ಸರ್? ವಿಡಿಯೋ ಮಾಡ್ಬೋದಾ? ಅಭ್ಯಂತರ ಇಲ್ಲ ಅಂದ್ರೆ ವಿಡಿಯೋ ಮಾಡ್ಬೋದಾ? ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡ್ಬೋದು. ಅಂದರೆ ಈಗ ಫ್ರೀಯಾಗೆ ಊಟ ತಿನ್ನೋದು. ಈಗ ನಾವು ಏನಾರ ಕೆಲಸ ಮಾಡ್ತೀವಿ, ಅದ್ರ ಬದಲು ದುಡ್ಡು ಬದಲಾಗಿ ನೀವು ಏನಾರ ಊಟ ಕೊಡ್ಬೋದು. ಈಗ ನೀವೇನು ಬೇಕು ಏನು ಹೇಳಿದ್ರು ಮಾಡ್ತೀವಿ ಕೆಲಸನ, ಅದ್ರ ಬದಲಾಗಿ ನೀವು ದುಡ್ಡು ಕೊಡೋ ಬದಲು ನೀವು ಏನಾರು ಊಟ ಆಗಿಟ್ಟು ಕೊಡ್ಬೋದು, ಒಂದೊತ್ತಷ್ಟು ನಮಗೆ, ನಾವು ಒಬ್ರಿಗೆ. ಈಗ ವಿಡಿಯೋ ಮಾಡ್ತಾ ಇದೀವಿ ಅನ್ನೋ ಕಾರಣ ಕೊಡ್ಬೇಡ್ರಿ. ಒಟ್ಟು ಈಗ ಸಾಮಾನ್ಯ ಜನ ಯಾರೇ ಬಂದ್ರು ಹೌದಾ? ಓಕೆ. ಬಹಳ ಜನ ಬರ್ತಾರೆ. ನಿಮಗೆ ಯಾರ್ಯಾರ ಕೆಲಸ ಬೇಕಾದ್ರೆ ಮಾಡ್ತೀವಿ, ಅದ್ರ ಬದಲಾಗಿ ಇಲ್ಲ ಕೆಲಸ ಏನು ಮಾಡ್ತೀವಿ. ಅಲ್ಲ ನೀವೇನು ಹೇಳಿದ್ರು ಮಾಡ್ತೀವಿ. ಅಲ್ಲ ಕೆಲಸ ಪಾಪಲ್ಲಿ ಇರಲ್ರಿ, ಕೊಡೋದಕ್ಕೆ ಕೆಲಸ ಇರಲ್ಲ. ಈಗ ದೋಸೆ ಹಾಕೋದು ಅವೆಲ್ಲ ನಿಮಗೆ ಬರೋದಿಲ್ಲ. ನೀವು ಪಾತ್ರೆ ಗೀತ್ರೆ ಕೊಡೋದೇ ಇಲ್ಲ. ಒಟ್ಟು ಯಾವ್ದಾರ ಒಂದು ಕೆಲಸ ಹೇಳ್ರಿ, ಬೇಕಾದ್ರೆ ನಾವು ಕೈಲಿ ಅದು ಇಷ್ಟ ಆಗುತ್ತೆ ಅಷ್ಟು ಮಾಡಿ ಬೇಕಾದ್ರೆ ಊಟ ಮಾಡಿ ಹಂಗೆ ಊಟ ಮಾಡೋದು. ಸರಿ, ಕೌಂಟ್ರ್ ಊಟ ಹಾಕೊಡೋದು ಮಾಡ್ಬೋದಾ? ಫಸ್ಟ್ ಟೈಮ್ ಈ ಥರ ಒಪ್ಕೊಂಡು, ಅಂದರೆ ನನಗೆ ಏನಂತಾರೆ ಏನಿಲ್ಲ ಅಂತ ಗೊತ್ತಾಗ್ತಿದ್ದಿಲ್ಲ. ಹಾಗಾಗಿ ಫಸ್ಟ್ ಟೈಮ್ ಅಂದರೆ ಇಷ್ಟು ಬೇಗ ಒಪ್ಕೊಂಡಿರೋದು ಫಸ್ಟ್ ಟೈಮು. ನೋಡೋಣ ಬನ್ನಿ ಏನಾಗುತ್ತೋ ಅದು ಮಾಡೋಣ. ಮನೆಗೂ ಕೇಳಿದ್ವಿ ಕೆಲಸನ. ನೋಡ್ರಿ ಈಗ ಏನು ಪಾತ್ರೆ ಇದೆ ನನ್ನ ಹೆಸರು ಇದೆ, ಅದನ್ನಾಗೆ ತೊಳಿಬೇಕೀಗ ನಾನು. ಈಗ ಫಸ್ಟು ಕೆಲಸ ಮಾಡಿ ಆಮೇಲೆ ಊಟ ಮಾಡೋದು. ಈಗ ಬನ್ನಿ ಫಸ್ಟ್ ಕೆಲಸ ಮಾಡೋಣ. ನೋಡ್ತಾ ಇದ್ರಲ್ಲ ಗಾಯ್ಸ್, ಜೀವನ ಇಷ್ಟೇನೆ. ನೋಡಿಲ್ಲಿ ನಾವು ಒಂದು ಊಟ ಮಾಡ್ಬೇಕಂತಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕಾಗತ್ತೆ. ಈಗ ಬೇರೆ ನೋಡಿ ಅನ್ಕೊಂತಿರ್ಬೋದು, ಬಟ್ಟೆ ನೋಡಿ ಅನ್ಕೊಂತಾರೆ ಈಗಿನ ಜನಗಳೆಲ್ಲ. ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಂಗಾಗಿ ನೋಡ್ರಿ, ಈಗ ಕೆಲಸ ಮಾಡಿದ್ರೆ ಅಷ್ಟೇ ಈಗಿನ ಕಾಲದಲ್ಲಿ. ಈಗ ಕೆಲವ್ರು ಅನ್ಕೊಂಡಿರ್ತಾರೆ ದುಡ್ಡ ಜೀವನ ಅಂತಂದು. ದುಡ್ಡ ಜೀವನ ಅಲ್ಲ. ಈ ತರ ಕಷ್ಟನು ಪಟ್ಟರೆ ಒಂದು ಊಟನೂ ಸಿಗುತ್ತೆ. ಅದು ದುಡ್ಡು ಕೊಟ್ಟೆ ಪಡ್ಕೊಬೇಕಾಗಿಲ್ಲ ಊಟನ. ಒಂದ್ ಕೆಲಸ ಮಾಡಿದ್ರೆ ದುಡ್ಡು ಮತ್ತೆ ಊಟ ತಾನಾಗೆ ಹಿಂದೆ ಬರ್ತದೆ. ನೋಡ್ತಿದ್ರಲ್ಲ, ಈಗ ಮುಸುರು ತೊಳಿತಾ ಇದೀನಿ. ಈಗೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡೋಣ ಬನ್ನಿ. ಇವಾಗಿನ ಎಲ್ಲ ಕ್ಲೀನ್ ಮಾಡಿ ಬಂದ್ವಿ. ಈಗ ನೋಡೋಣ ಬನ್ನಿ, ಊಟ ಕೇಳೋಣ.
ಮೇಡಮ್ ಈಗ ಯಾವ್ದು ಮುಗಿಸಿದ್ಯಲ್ಲ ಕೇಳ್ತೀನಿ, ಏನು ಕೊಡ್ತೀರಿ ಇವಾಗ? ದುಡ್ಡಂತೂ ಬೇಡ, ಒಂದೊತ್ತು ಊಟ ಕೊಡಿ ಸರ್. ಥ್ಯಾಂಕ್ಸ್ ಸರ್. ಇವಾಗ ಊಟ ಕೇಳಿದ್ದಾರೆ, ನೋಡೋಣ ಬನ್ನಿ ಗೈಸ್. ಇದರಲ್ಲೇ ಗೊತ್ತಾಗುತ್ತೆ ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಊಟದಾಗಿಂದ. ಈಗ ನಾವು ಅಪ್ಪ ಅಮ್ಮನೇ ಎಲ್ಲ ಬೆಳೆಸಿರ್ತಾರೆ ಅಂದರೆ ಅವ್ರ ಜಾಗದಾಗ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕು. ಈಗ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ, ಮತ್ತೊಂದು ಮನೆಗೆ ಹೋಗಿ ಈಗೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತಿರ್ತಾರೆ ಹೆಣ್ಮಕ್ಳೆಲ್ಲ. ಅಂಥವ್ರು ನೋಡಿ ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೊಂಡು ಇದು ಹೆಲ್ಪ್ ಮಾಡ್ಬೇಕಷ್ಟೇ. ಇದರಲ್ಲೇ ಗೊತ್ತಾಗುತ್ತಲ್ಲ, ಕಷ್ಟಪಟ್ಟರೆ ಸುಖ ತಾನಾಗೆ ಬರುತ್ತೆ. ಜಾಸ್ತಿ ನಾವು ದುಡ್ಡಿಂದೆ ಹೋಗ್ಬಾರ್ದು. ದುಡ್ಡು ಈಗ ನಮಗೆ ಒಂದಲ್ಲ ಒಂದು ಟೈಮಿಗೆ ಆಗುತ್ತೆ ದುಡ್ಡು, ಅಂದರೆ ದುಡ್ಡೇ ಜೀವನ ಅಲ್ಲ. ಈಗ ನಾವು ಏನೋ ಬದುಕಬೇಕಂತಂದ್ರೂ ಈಗ ಎಲ್ಲರೂ ಕೆಲವೊಬ್ರು ಹೇಳ್ತಾರೆ ದುಡ್ಡು ಬೇಕು, ಈಗ ದುಡ್ಡೇ ಜೀವನ ಅಂತಂದು. ಹೌದು, ಅದನ್ನು ಒಂದು ಕಡೆ ಕರೆಕ್ಟೇ. ದುಡ್ಡಿದ್ರೆ ಇವಾಗೆಲ್ಲ ಕೊಂಡ್ಕೊಬೋದು, ಅಂದರೆ ದುಡ್ಡೇ ಜೀವನ ಆಗಬಾರ್ದು. ಈಗ ನಾವು ಸತ್ತಾಗ ಏನು ದುಡ್ಡು ಬರಲ್ಲ, ನಮ್ಮಿಂದೆ ಜನ ಬರ್ತಾರೆ, ಜನಗಳು ಪ್ರೀತಿ ಗಳಿಸೋಣ ಅಷ್ಟೇ ಗೈಸ್. ಈಗ ಬನ್ನಿ ಊಟ ಕೊಡ್ತಾರೆ, ಊಟ ಮಾಡಿ ಹೋಗೋಣ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ನೀವು ನೋಡ್ತಿರ್ಬೋದು ಚಪಾತಿ, ರೈಸು, ಪಲ್ಯ. ಇಷ್ಟು ಊಟ ಯಾರು ಕೊಡ್ತಾರೆ ಗೈಸ್? ನೋಡ್ತಿರ್ಬೋದು ನೀವು. ಫ್ರೀಯಾಗಿ ಯಾರು ಕೊಡ್ತಾರೆ ಇವಾಗಿನ ಕೈಯಿನ ಕಾಲದಲ್ಲಿ? ಅದಕ್ಕೆ ಹೇಳೋದು, ಕಷ್ಟಪಡಿ ಆದಷ್ಟು. ನೀವು ದುಡ್ಡು ಅಂತ ಅನ್ಬೇಡ್ರಿ, ನೀವು ಕಷ್ಟಪಡ್ರಿ. ದುಡ್ಡು ಮತ್ತು ಏನು ನೀವು ಅಂದ್ಕೊಂಡಿದ್ರೆ ಎಲ್ಲ ತಾನಾಗಿ ಹಿಂದೆ ಬರುತ್ತೆ. ಈಗ ಬನ್ನಿ ಊಟ ಮಾಡೋಣ. ಸೇಮ್ ಮನೇಲೆ ತಿನ್ನಂಗೆ ಆಗ್ತಿದೆ. ಟೇಸ್ಟ್ ಅಷ್ಟು ಸಕ್ಕತ್ತಾಗೈತೆ. ಹೋಟ್ಲು ಊಟ ಅಂತ ಅನ್ಸಲ್ಲ ಅದು, ನೋಡ್ತಿರ್ಬೋದು. ಹೋಟ್ಲು ಊಟ ಅಂತ ಅನ್ಸಲ್ಲ, ಮನೇಲಿ ಮಾಡಿ ಹೆಂಗಿರುತ್ತೆ ಹಂಗಿರೋ ಟೇಸ್ಟ್ ಇದೆ. ಊಟ ಮಾಡೋದು ಸಕ್ಕತ್ತಾಗಿದೆ ಗೈಸ್. ಅಂತೂ ಇಂತೂ ಊಟ ಮಾಡಿದ್ವಿ. ಅಂದರೆ ನಂದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಈಗ ನಾವು ಬೇರೆ ಕ್ರಿಯೇಟರ್ಸ್ ಎಲ್ಲ ನೋಡ್ತಿದ್ದೆ, ಹೋಗಿ ಅದೇನು ಹೋಗಿ ಬರ್ಬೋದು ಬಿಡು ಅಂತ ಅಂದ್ಕೊಂಡಿದ್ದೆ. ಅಂದರೆ ನಾವೇ ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೆ ಗೊತ್ತಾಯಿತು ಭಾರಿ ಡಿಫಿಕಲ್ಟ್ ಅಂತಂದು. ಮತ್ತು ಕೆಲವೊಂದು ಜನಗಳೆಲ್ಲ ನೋಡ್ತಿರ್ತೀವಿ ನಾವು, ಭಿಕ್ಷೆ ಬಿಡೋದು ಅದೆಲ್ಲ ಅವ್ರ ಕಷ್ಟ ಅಂದರೆ ಇದಕ್ಕಿಂತ ಭಾರಿ ಕಷ್ಟ ಇರುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಜನಗಳಿಗೆಲ್ಲ ಸಹಾಯ ಮಾಡ್ಕೊತಿರೋಣ. ನಾವು ಸತ್ತಾಗ ಜನ ಬರಬೇಕು, ದುಡ್ಡು ಬರಬಾರ್ದು. ದುಡ್ಡು ಯಾವತ್ತೂ ಬರಲ್ಲ ಬಿಡ್ರಿ, ನೀವು ಎಷ್ಟೇ ದುಡ್ಡು ಮಾಡಿರೋನು ದುಡ್ಡು ಯಾವತ್ತೂ ಬರಲ್ಲ. ಸತ್ತಾಗ ನಮ್ಮ ಜನಗಳು ಪ್ರೀತಿ ಗಳಿಸ್ಬೇಕಷ್ಟೇ. ಮತ್ತು ಈಗ 2 ಹೋಟ್ಲಿಗೆ ಏನು ಕೊಟ್ಟಿದ್ರಲ್ಲ, ಈಗ ನಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಕೊಟ್ಟಿದ್ರಂತೆ. ಈಗ ನಾವು ವೀಡಿಯೋ ಮಾಡ್ತಿದ್ವಿ, ಒಂದು ಉದ್ದೇಶಕ್ಕೆ ಏನು ಕೊಟ್ಟಿಲ್ಲ ಅವರೇನು. ಅವ್ರು 2 ಹೋಟ್ಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಖರ್ಚು ಏನಿರಲ್ಲ, ನಾವು ಅಂಥದ್ರಲ್ಲಿ ಅವರು ಕರೆದ್ಬಿಟ್ಟು ಈಗ ನಾವು ಹೋಗಿ ಕೇಳ್ದಟ್ಟಿಗೆ ಫ್ರೀಯಾಗಿ ಊಟ ಕೊಡೋದೈತಲ್ಲ, ಅದಕ್ಕೆ ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಇವಾಗ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.